ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಭಾರತ್ ಮಾತಾ ಕಿ ಜೈ, ಜೈ ಹಿಂದ್. ಢಮ್ ಢಮ್ ಢಮಾರ್. ನಿನ್ನೆ ಇಡೀ ರಾತ್ರಿ ದೀಪಾವಳಿ. ಭಾರತೀಯ ಸೈನ್ಯ, ಭಾರತೀಯ ವಾಯುಪಡೆ ಮತ್ತು ಭಾರತೀಯ ನೌಕಾಪಡೆಗಳ ಅಪ್ರತಿಮ ಶೌರ್ಯ ಸಾಹಸದ ವಿರಾಟ್ ಸ್ವರೂಪ ನಿನ್ನೆ ರಾತ್ರಿ ಜಗತ್ತಿನ ಮುಂದೆ ಅದ್ಭುತವಾಗಿ ಅನಾವರಣಗೊಂಡಿತ್ತು. ಪಾಕಿಸ್ತಾನದ ಒಂದು ನಗರವನ್ನು ಬಿಟ್ಟಿಲ್ಲ, ಎಲ್ಲವೂ ಪುಡಿ ಪುಡಿ, ಚಿಂದಿ ಚಿಂದಿ. ಹೇಗಂತ ಹೇಳೋದು, ಏನಂತ ಹೇಳೋದು ಭಾರತೀಯ ಸಶಸ್ತ್ರ ಪಡೆಗಳ ಆ ಶೌರ್ಯ ಸಾಹಸದ ಕಥೆಯನ್ನ. ಮೊನ್ನೆ ಭಾರತ ಪಾಕಿಸ್ತಾನದ ಒಳಗಡೆ ಮತ್ತೆ ಪಿಒಕೆನಲ್ಲಿ 9 ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದ ನಂತರ ನಾವೆಲ್ಲ ಅನ್ಕೊಂಡ್ವಿ ಆಪರೇಷನ್ ಸಿಂಧೂರ್ ಮುಗಿದೋಯ್ತು ಅಂತ ಹೇಳಿ. ಆದ್ರೆ ನಮ್ಮೆಲ್ಲರ ಲೆಕ್ಕಾಚಾರ ಉಲ್ಟಾ ಹೊಡೆದು ಬಿಟ್ಟಿದೆ. ಆಪರೇಷನ್ ಸಿಂಧೂರ್ ಮುಗ್ದಿಲ್ಲ, ಅದು ಇನ್ನೂ ಚಾಲೂನಲ್ಲಿದೆ. ಇಟ್ ಇಸ್ ಅನ್ ಆನ್ ಗೋಯಿಂಗ್ ಆಪರೇಷನ್ ಹೀಗಂತ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ನಿನ್ನೆ ಟ್ವೀಟ್ ಮಾಡಿದ್ರು. ಬಹುಶಃ ಉಗ್ರ ಪೋಷಕರು ಸಂಪೂರ್ಣವಾಗಿ ನಾಶ ಆಗುವವರೆಗೂ ಮೋದಿಯವರು ಆಪರೇಷನ್ ಸಿಂಧೂರನ್ನ ವೈಂಡ್ ಅಪ್ ಮಾಡೋದಿಲ್ಲ ಅಂತ ಕಾಣುತ್ತೆ. ನಿನ್ನೆ ರಾತ್ರಿ ಆಪರೇಷನ್ ಸಿಂಧೂರ್ನ ಮುಂದುವರೆದ ಭಾಗ ಭಯಾನಕವಾಗಿತ್ತು, ರಣರೋಚಕವಾಗಿತ್ತು. ನಮ್ಮ ಇಂದಿನ ಪೀಳಿಗೆ ಯುದ್ಧ ಹೇಗಿರುತ್ತೆ ಅನ್ನೋದನ್ನ ನೋಡಿಲ್ಲ, ಈಗ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಯೋಧರು ಖಡ್ಗ ಹಿಡಿದು ಯುದ್ಧ ಮಾಡೋದು, ಬಂದೂಕು ಹಿಡಿದು ಯುದ್ಧ ಮಾಡೋದು, ಆ ಕಾಲ ಎಲ್ಲ ಹೊರಟೋಯ್ತು. ಇದು ಎಐ ಯುಗ. ಯುದ್ಧ ನಡೆಯೋದು ಏನಿದ್ರು ಆಕಾಶದಲ್ಲಿ ಫೈಟರ್ ಜೆಟ್ಸ್ಗಳು, ಮಿಸೈಲ್ಗಳು, ಡ್ರೋನ್ಗಳ ಮೂಲಕ. ಒಂದು ಬಾರಿ ಶತ್ರುಗಳ ಟಾರ್ಗೆಟ್ಗೆ ಹೊಡೆದು ಬಂದ್ರೆ ಹೆಂಗ್ ಹೊಡೆದ್ರು ಅನ್ನೋದು ಗೊತ್ತಾಗೋದಿಲ್ಲ. ಕಣ್ಣು ಬಿಡೋದ್ರೊಳಗಡೆ ಎಲ್ಲವೂ ಫಿನಿಶ್ ಆಗ್ಬಿಟ್ಟಿರುತ್ತೆ. ನೆನೆ ಅದೇ. ನಿನ್ನೆ ಇಡೀ ರಾತ್ರಿ ನಡೆದ ವಿದ್ಯಮಾನಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊನ್ನೆ ಬೆಳ್ಳಂಬೆಳಗ್ಗೆ ಭಾರತ ದಾಳಿ ಮಾಡ್ತು. ಪಾಕಿಸ್ತಾನ ವಧೆ ತಿಂದು ಮೈ ಕೊಡುಕೊಳ್ತಾ ಇತ್ತು. ಮತ್ತೆ ಭಾರತ ದಾಳಿ ಮಾಡೋದಿಲ್ಲ ಅನ್ಕೊಂಡಿತ್ತು. ನಂತರ ಭಾರತದ ಮೇಲೆ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇತ್ತು. ದಾಳಿ ಮಾಡೋದಕ್ಕೆ ಅದ್ರ ಹತ್ರ ಏನಿದೆ, ಇರೋದೆಲ್ಲ ಬರೀ ಟುಸ್ ಪಟಾಕಿಗಳೇ. ಇತ್ತ ನೋಡ್ತಾ ಇದ್ದಂಗೆ ಲಾಹೋರ್, ಕರಾಚಿ, ರಾವಲ್ಪಿಂಡಿ, ಭಾವಲ್ಪುರ್ಗಳಲ್ಲಿ ಪಟಾಕಿಗಳು ಸಿಡಿದಂಗೆ ಬಾಂಬ್ಗಳು ಢಮ್ 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 ಅನ್ನೋದಕ್ಕೆ ಶುರು ಮಾಡಿದ್ರು. ಪಾಕಿಸ್ತಾನಿಗಳು ಶಬ್ದವನ್ನ ಕೇಳ್ತಾ ಇದ್ದಂಗೆ ಓಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ಕೆಲವರು ಮೊಬೈಲ್ಗಳನ್ನ ಹಿಡಿದು ಫೋಟೋಗಳನ್ನ, ವಿಡಿಯೋಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಕೆಲವರು ಲೈವ್ ಬಂದ್ಬಿಟ್ರು, ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಲಾಹೋರ್, ಕರಾಚಿ, ಲಾಹೋರ್, ಬಹಾವಲ್ಪುರ ಎಲ್ಲ ಓಕೆ, ಎಲ್ಒಸಿಗೆ ತುಂಬಾ ಹತ್ರದಲ್ಲಿದೆ. ಆದ್ರೆ ಕರಾಚಿ ಇರೋದಲ್ಲಿ ಎಷ್ಟು ದೂರದಲ್ಲಿ, ಅಲ್ಲೂ ಅಟ್ಯಾಕ್ ಆಯ್ತು. ಅಂದ್ರೆ ನೀವು ಎಲ್ಲಿದ್ರು ನಾವು ಬಂದು ಹೊಡಿತೀವಿ ಅನ್ನೋ ಸಂದೇಶವನ್ನ ನಿನ್ನೆ ಭಾರತ ಪಾಕಿಸ್ತಾನಕ್ಕೆ ರವಾನೆ ಮಾಡಿತ್ತು. ಭಾರತದ ದಾಳಿಗೆ ಪ್ರತಿಯಾಗಿ ನಿನ್ನೆ ಸಂಜೆ 8 ಗಂಟೆ ಹೊತ್ತಿಗೆ ಪಾಕಿಸ್ತಾನ ಭಯಾನಕವಾದ ಡ್ರೋನ್ ದಾಳಿ ಶುರು ಮಾಡಿಬಿಡ್ತು. ಬಾಂಬ್ಗಳನ್ನು ಹೊತ್ತಂತಹ ಡ್ರೋನ್ಗಳು ಒಂದರ ಹಿಂದೊಂದು ಭಾರತದ ಗಡಿಯತ್ತ ಬರೋದಕ್ಕೆ ಶುರುವಾಯಿತು. ಆಗಸದಲ್ಲಿ ಬೆಂಕಿಯ ಉಂಡೆಗಳು. ಪಾಕಿಸ್ತಾನ ಏಕಕಾಲಕ್ಕೆ 16 ಭಾರತೀಯ ಏರ್ಬೇಸ್ ಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿತು. ಅವಂತಿಪುರ, ಅಮೃತ್ಸರ, ಜಮ್ಮು, ಉಧಂಪುರ್, ಪಠಾನ್ಕೋಟ್, ಜೈಸಲ್ಮೇರ್ ಏರ್ಬೇಸ್ ಗಳ ಕಡೆಗೆ ಬೆಂಕಿ ಉಂಡೆಗಳು ಬರೋದಕ್ಕೆ ಶುರುವಾಯಿತು. ಪಾಕಿಸ್ತಾನ್ ಡಿಕ್ಲೇರ್ಡ್ ದ ವಾರ್ ಅಗೇನ್ಸ್ಟ್ ಇಂಡಿಯಾ. ಮೊದಲ ಅಟ್ಯಾಕ್ ಆದದ್ದು ರಾತ್ರಿ 8:30 ಗಂಟೆಗೆ ಜಮ್ಮುವಿನ ಮೇಲೆ. ಜಮ್ಮು ಮತ್ತು RS ಪುರದ ಮೇಲೆ ಅಟ್ಯಾಕ್ ಶುರುವಾಯಿತು. ಜಮ್ಮುನಲ್ಲಿ ನಮ್ಮ ಮಿಲಿಟರಿ ಏರ್ಪೋರ್ಟ್ ಇದೆ, ಡಿವಿಷನ್ ಆಫ್ ಇಂಡಿಯನ್ ಆರ್ಮಿ ಇದೆ, 16 ಕೋರ್ ಇದೆ, ನಗರೋಟ, ಕತುವಾದಲ್ಲಿ ಇಂಡಿಯನ್ ಆರ್ಮಿ ಕ್ಯಾಂಪ್ಸ್ ಗಳಿದೆ. ನಮ್ಮ ತುಂಬಾ ಇಂಪಾರ್ಟೆಂಟ್ ಆದ ಮಿಲಿಟರಿ ಅಸೆಟ್ಸ್ ಗಳು ಜಮ್ಮುನಲ್ಲಿದೆ. ಯಾವಾಗ ಜಮ್ಮುವಿನಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಾಯ್ತೋ ಇಡೀ ನಗರವನ್ನ ಬ್ಲಾಕ್ ಔಟ್ ಮಾಡಲಾಯ್ತು, ಎಲ್ಲ ದೀಪಗಳನ್ನ ಆರಿಸಲಾಯ್ತು. ನೋಡ್ತಾ ಇದ್ದಂಗೆ ಬರಾಜ್ ಆಫ್ ಡ್ರೋನ್ ಸ್ಟಾರ್ಟೆಡ್ ಕಮಿಂಗ್ ಟುವರ್ಡ್ಸ್ ಜಮ್ಮು. ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ರಾಕೆಟ್ ಗಳನ್ನ ಹಾರಿಸ್ತಾ ಇದ್ರಲ್ಲ, ಹಾಗೆ ಬರೋದಕ್ಕೆ ಶುರುವಾಯ್ತು. ಹಾಗೆ ಬಂದ ಮಿಸೈಲ್ ಗಳನ್ನ ಒಂದೇ ಏಟಿಗೆ ಹೊಡೆದಾಕ್ದವ್ರು, ಸ್ಟಾಪ್ ಮಾಡಿದವ್ರು ಯಾರು ಗೊತ್ತಾ? ಐರನ್ ಡೋಮ್ ಆಫ್ ಇಂಡಿಯಾ, ಭಾರತದ S-400 ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳು. ಆಕಾಶ್ ಜಮ್ಮು ಏರಿಯಾದಲ್ಲಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳನ್ನ ಅದಾಗ್ಲೇ ಆಕ್ಟಿವೇಟ್ ಮಾಡಲಾಗಿತ್ತು. ಇವು ಎಷ್ಟು ಅಕ್ಯುರೇಟ್ ಆಗಿ ಕೆಲಸ ಮಾಡಿದ್ವು ನಿನ್ನೆ ರಾತ್ರಿ ಅಂತಂದ್ರೆ ಸುದರ್ಶನ ಚಕ್ರದ ರೀತಿಯಲ್ಲಿ, ಅಭೇದ್ಯವಾದ ಕೋಟೆಯ ರೀತಿಯಲ್ಲಿ ನಿಂತು ಬಿಟ್ಟಿದ್ವು S-400 ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳು. ಜಮ್ಮು ಕಡೆಗೆ ಬರ್ತಾ ಇದ್ದಂತ ಎಲ್ಲ ಡ್ರೋನ್ ಗಳನ್ನ ಆಕಾಶದಲ್ಲಿ ಹೊಡೆದು ಉಳಿಸ್ತಾ ಇದ್ವು. ಅಷ್ಟಕ್ಕೂ ಆ ಡ್ರೋನ್ಗಳು ಯಾವುದು ಗೊತ್ತಾ? ಪಾಕಿಸ್ತಾನ ಆ ಡ್ರೋನ್ ಗಳನ್ನ ಟರ್ಕಿ ಮತ್ತು ಇರಾನ್ ಗಳಿಂದ ತೆಗೆದುಕೊಂಡು ಬಂದಿತ್ತು. ಒಂದು ನೆಲಕ್ಕೆ ಬೀಳಲಿಲ್ಲ, ಎಲ್ಲವೂ ಆಕಾಶದಲ್ಲಿ ಸಿಡಿದು ಚೂರಾಗ್ತಾ ಇದ್ವು. ಕೆಲವೇ ನಿಮಿಷಗಳಲ್ಲಿ ಜಮ್ಮು ಏರ್ಬೇಸ್ ಅನ್ನ ಸೆಕ್ಯೂರ್ ಮಾಡಲಾಯಿತು, ಮಿಲಿಟರಿ ಅಸೆಟ್ಸ್ ಗಳನ್ನ ಸೇಫ್ ಮಾಡಲಾಯಿತು, NSG ಗಳನ್ನ ಅಲ್ಲಿ ಡಿಪ್ಲಾಯ್ ಮಾಡಲಾಯಿತು. ಆ ನಂತರ ಪಠಾನ್ಕೋಟ್ ಏರ್ಬೇಸ್ ನಲ್ಲಿ ದಾಳಿ ಶುರುವಾಯಿತು. ನಮ್ಮ ಸ್ಟ್ರಾಟಜಿಕ್ ಅಸೆಟ್ಸ್ ಗಳು ಈ ಪಠಾನ್ಕೋಟ್ ಏರ್ಬೇಸ್ ನಲ್ಲಿದೆ. ಅಲ್ಲಿ ಸೈರನ್ಗಳು ಒಂದೇ ಸಮನೆ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ನಂತರ ಜೈಸಲ್ಮೇರ್ ಮೇಲೆ ದಾಳಿ ಶುರುವಾಯಿತು.
ಪಾಕಿಸ್ತಾನಿ ಟ್ಯಾಂಕ್ಸ್ ಗಳು ಜೈಸಲ್ಮೇರ್ ಕಡೆಗೆ ಬರೋದಕ್ಕೆ ಶುರುವಾದವು. ಎವ್ರಿ ಡ್ರೋನ್ಸ್ ವರ್ ಐಡೆಂಟಿಫೈಡ್ ಅಂಡ್ ನ್ಯೂಟ್ರಲೈಸ್ಡ್ ಇನ್ ದ ಏರ್. ಆ ನಂತರ ಪಾಕಿಸ್ತಾನ ಅಮೃತ್ಸರದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿತು. ಗೋಲ್ಡನ್ ಟೆಂಪಲ್ ಇರುವಂತಹ ಅಮೃತ್ಸರದ ಮೇಲೆ ನೇರವಾಗಿ ಡ್ರೋನ್ ದಾಳಿಯನ್ನ ಶುರು ಮಾಡಿತು. ಗೋಲ್ಡನ್ ಟೆಂಪಲ್ ಅನ್ನ ಧ್ವಂಸ ಮಾಡಬೇಕು, ಸಿಖ್ರನ್ನ ಕೆರಳಿಸಬೇಕು, ದೇಶದ ಒಳಗಡೆ ಒಂದು ಬೆಂಕಿ ಹಚ್ಚಬೇಕು ಅಂತ ಹೇಳಿ ಪಾಕಿಸ್ತಾನ ಪ್ರಯತ್ನ ಶುರು ಮಾಡಿತು. ಕಳೆದ 5 ದಶಕಗಳಿಂದ ಸ್ವರ್ಣ ಮಂದಿರದ ದೀಪವನ್ನ ಒಂದು ದಿವಸವೂ ಆರಿಸಿರ್ಲಿಲ್ಲ. ನಿನ್ನೆ ಸ್ವರ್ಣ ಮಂದಿರ ಮತ್ತು ಅಮೃತ್ಸರ್ ಸಿಟಿಯನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಔಟ್ ಮಾಡಲಾಯಿತು, ಡ್ರೋನ್ಗಳನ್ನ ಹೊಡೆದಾಕಲಾಯಿತು. ನಂತರ ಡ್ರೋನ್ಗಳು ಉಧಂಪುರ್, ಸಾಂಬಾ, ಅಕ್ನೂರ್, ಜಲಂಧರ್ ಮತ್ತು ಶ್ರೀನಗರದ ಕಡೆ ಬರೋದಕ್ಕೆ ಶುರುವಾಯಿತು. ಶ್ರೀನಗರದಲ್ಲಿ 14 ಕೋರ್ ಇದೆ. ಇಲ್ಲೆಲ್ಲ ಏರ್ ಡಿಫೆನ್ಸ್ ಬ್ಯಾಟರೀಸ್ ಗಳನ್ನ ಆಕ್ಟಿವೇಟ್ ಮಾಡಲಾಗಿತ್ತು. ಶ್ರೀನಗರದ ಏರ್ಪೋರ್ಟ್ ಅನ್ನ ಅಲರ್ಟ್ ನಲ್ಲಿ ಇಡಲಾಗಿತ್ತು. ಈ ಮಧ್ಯೆ ಪಾಕಿಸ್ತಾನ ನೀಲಂ ವ್ಯಾಲಿ ಕಡೆಯಿಂದ, ನೀಲಂ ವ್ಯಾಲಿನಲ್ಲಿರುವಂತಹ ಟೆರರ್ ಲಾಂಚ್ ಪ್ಯಾಡ್ ಗಳಿಂದ ಹೆವಿ ಶೆಲ್ಲಿಂಗ್ ಅನ್ನ ಶುರು ಮಾಡಿಬಿಡ್ತು. ನೀಲಂ ವ್ಯಾಲಿನಲ್ಲಿ ಪಾಕಿಸ್ತಾನದ ಎಲ್ಲ ಉಗ್ರ ಶಿಬಿರಗಳಿದೆ. ಅಲ್ಲಿಂದ ಬಂದಂತಹ ಭಯಾನಕವಾದ ಶೆಲ್ಗಳು ಕುಪ್ವಾರ, ಬಾರಾಮುಲ್ಲಾ, ಉರಿ, ಪೂಂಚ್, ಅಕ್ನೂರ್, ರಜೌರಿನಲ್ಲಿ ಬಂದು ಬೀಳೋದಕ್ಕೆ ಶುರುವಾಯಿತು. ಭಾರಿ ಮೋಟಾರ್ಗಳನ್ನ ಬಳಸಿ ಪಾಕಿಸ್ತಾನ ಫೈರಿಂಗ್ ಶುರು ಮಾಡಿತು. ಸಿವಿಲಿಯನ್ಸ್ ಗಳ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿತು. ಈಗಲೂ ಅಲ್ಲಿ ಫೈರಿಂಗ್ ಗಳು ನಡೀತಾನೆ ಇದೆ. ನೌಶೇರಾ ಸೆಕ್ಟರ್ ನಲ್ಲಂತೂ ಹೆವಿ ಶೆಲ್ಲಿಂಗು ಭಾರತ ಅದ್ಭುತವಾಗಿ ರಿಟಾಲಿಯೇಟ್ ಮಾಡಿತು. ಪಾಕಿಸ್ತಾನ ಆರ್ಟಿಲರೀಸ್ ಗಳನ್ನು ಯೂಸ್ ಮಾಡಿದ್ರೆ ಭಾರತ ಕೂಡ ಪಿರಂಗಿಗಳ ಮೂಲಕ ಭಯಾನಕವಾದ ಗುಂಡುಗಳನ್ನ ಹಾರಿಸೋದಕ್ಕೆ ಶುರು ಮಾಡಿತು. ಅಲ್ಲೂ ಪಾಕಿಸ್ತಾನಿ ಸೈನ್ಯಕ್ಕೆ ಹ್ಯಾಮರಿಂಗ್ ಆಗಿದೆ. ಮ್ಯಾಸಿವ್ ಲಾಸ್ ಟು ಪಾಕಿಸ್ತಾನ್ ಇನ್ ನೌಶೇರಾ ಸೆಕ್ಟರ್. ಇದೆಲ್ಲ ಆಗೋವರೆಗೂ ಭಾರತ ಸುಮ್ಮನೆ ಇತ್ತು, ರಿಟಾಲಿಯೇಟ್ ಮಾಡ್ತಾ ಇತ್ತು. ಆ ನಂತರ ಶುರುವಾಯಿತು ನೋಡಿ, ವಾಪಸ್ ಕೊಡ್ಬೇಕಲ್ಲ ಪಾಕಿಸ್ತಾನಕ್ಕೆ. ಮೊದಲು ಭಾರತೀಯ ವಾಯುಪಡೆ ಏನ್ ಮಾಡ್ತು, ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿದ್ದಂತಹ ಏರ್ಬೋರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅನ್ನ, ಡಿಫೆನ್ಸ್ ರಾಡಾರ್ ಸಿಸ್ಟಮ್ಸ್ ಗಳನ್ನ ಧ್ವಂಸ ಮಾಡಿಬಿಡ್ತು. ಏರ್ಬೋರ್ನ್ ವಾರ್ನಿಂಗ್ ಸಿಸ್ಟಮ್ಸ್ ಗಳು ಸರ್ಗೋದಾದಲ್ಲಿದ್ವು, ಫೈಲಾಬಾದ್ ನಲ್ಲಿದ್ವು, ಮುಲ್ತಾನ್ ನಲ್ಲಿತ್ತು, ಲಾಹೋರ್ ನಲ್ಲಿತ್ತು. ಭಾರತ ಎಲ್ಲವನ್ನ ಉಡಿಸಿ ಮಾಡಿಬಿಡ್ತು. ಅಷ್ಟರಲ್ಲಾಗ್ಲೇ ಪಾಕಿಸ್ತಾನದ 3 ಏರ್ಕ್ರಾಫ್ಟ್ ಗಳ ಕತೆ ಮುಗಿದೋಗಿತ್ತು. ಅದರಲ್ಲಿ 2 JF-17 ಕೂಡ ಸೇರಿತ್ತು. ಭಾರತೀಯ ಸೈನ್ಯ ಫೈಟರ್ ಜೆಟ್ಸ್ ಗಳನ್ನ ಹೊಡೆದಾಕಿ ಅಲ್ಲಿದ್ದ ಒಬ್ಬ ಪೈಲಟ್ ಅನ್ನ ಸೆರೆ ಹಿಡಿದಿದೆ. ಈಗ ಅವನ ಎನ್ಕ್ವೈರಿ ನಡೀತಾ ಇದೆ. ಭಾರತ ವಾಪಸ್ ಹೊಡೆತ ಕೊಡೋದಕ್ಕೆ ಮೊದಲು ಒಂದಷ್ಟು ಹೈ ಲೆವೆಲ್ ಮೀಟಿಂಗ್ಸ್ ಗಳನ್ನ ಮಾಡ್ತು. ಮಧ್ಯರಾತ್ರಿಯಲ್ಲಿ ಒಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಗಳಾದವು. ರಾಜನಾಥ್ ಸಿಂಗ್ ಅವರು 3 ಪಡೆಗಳ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ರು. ಡಾಕ್ಟರ್ ಎಸ್ ಜೈಶಂಕರ್ ಅವರು, ಮಾರ್ಕೋ ರುಬಿಯೋ, ಸ್ಟೇಟ್ ಸೆಕ್ರೆಟರಿ ಆಫ್ ಅಮೆರಿಕ, ಇವರನ್ನ ಕನೆಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ ಪಾಕಿಸ್ತಾನಕ್ಕೆ ಅವ್ರ ಮೂಲಕ ವಾರ್ನಿಂಗ್ ಕೊಡಿಸ್ತು. ಅಜಿತ್ ದೋವಲ್ ಅವರು ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ಅಮಿತ್ ಶಾ ಎಲ್ಲ ರಾಜ್ಯಗಳ ಡಿಜಿಪಿಗಳ ಜೊತೆ 1 ರೌಂಡ್ ಮೀಟಿಂಗ್ ಅನ್ನ ಮಾಡಿದ್ರು. ಜೊತೆಗೆ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಅವ್ರ ಜೊತೆ ಒಂದು ಸುದೀರ್ಘವಾದ ಮೀಟಿಂಗ್ ಮಾಡಿದ್ರು. 3 ಪಡೆಗಳ ಸೇನಾ ಮುಖ್ಯಸ್ಥರು ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಸುದೀರ್ಘವಾದ ಮಾತುಕತೆ ನಡೆಸಿದ್ರು. ಅವರ ಸ್ಟ್ರಾಟಜಿಗಳು ಏನ್ ಮಾಡಬೇಕು ಅನ್ನೋ ಒಂದು ಕ್ವಿಕ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, ಭಾರತೀಯ ಸಶಸ್ತ್ರ ಪಡೆಗಳ ಮುಖ್ಯಸ್ಥರುಗಳು ಮತ್ತು ಅದರ CDS ಇಷ್ಟೆಲ್ಲ ಮೀಟಿಂಗ್ಗಳು ಮಾಡಿ ಅಲ್ಲಿ ಬ್ರೀಫಿಂಗ್ ನ ಮಾಡಲಾಯಿತು. ಈ ಮಧ್ಯೆ ಧರ್ಮಶಾಲಾದಲ್ಲಿ ಪಂಜಾಬ್ ಮತ್ತು ದೆಹಲಿ ಮಧ್ಯದಲ್ಲಿ IPL ಮ್ಯಾಚ್ ಒಂದು ನಡೀತಾ ಇತ್ತು. ಕೂಡಲೇ IPL ಮ್ಯಾಚ್ ಅನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಬಂತು. ಎಲ್ಲ ಫ್ಲಡ್ ಲೈಟ್ಸ್ ಗಳನ್ನ ಆಫ್ ಮಾಡಬೇಕು, ಪಂದ್ಯವನ್ನ ಅರ್ಧಕ್ಕೆ ನಿಲ್ಲಿಸಬೇಕು ಮತ್ತು ಸ್ಟೇಡಿಯಂ ಇಂದ ಎಲ್ಲರೂ ಹೊರಗಡೆ ಹೋಗಬೇಕು ಅನ್ನೋ ಆದೇಶ ಧರ್ಮಶಾಲಾಗೆ ಹೋಯ್ತು. ಎವ್ರಿಬಡಿ ವಾಸ್ ಆಸ್ಕ್ಡ್ ಟು ವೆಕೇಟ್ ಅಂಡ್ ಪ್ಲೇಯರ್ಸ್ ಗಳನ್ನ ಟ್ರೈನ್ ಮೂಲಕ, ವಿಮಾನದಲ್ಲಿ ಹೋದ್ರೆ ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಿ ಟ್ರೈನ್ ಮೂಲಕ ಧರ್ಮಶಾಲಾದಿಂದ ಹೊರಗಡೆ ಕರ್ಕೊಂಡು ಬರಲಾಯಿತು. ಇದೆಲ್ಲ ಆದ್ಮೇಲೆ ಭಾರತ ಪಾಕಿಸ್ತಾನದ ನಗರಗಳ ಮೇಲೆ ಮರುದಾಳಿಯನ್ನ ಶುರು ಮಾಡಿತು. ಇಂಡಿಯನ್ ಏರ್ಫೋರ್ಸ್ ವಾಸ್ ಫುಲ್ಲಿ ರೆಡಿ. ಲಾಹೋರ್ ಮೇಲೆ ಮೊದಲ ಕೌಂಟರ್ ಅಟ್ಯಾಕ್, ಆನಂತರ ಸಿಯಾಲ್ಕೋಟ್, ಲಾಹೋರ್ ನಲ್ಲಿ ಮ್ಯಾಸಿವ್ ಡಿಸ್ಟ್ರಕ್ಷನ್ ಆಗಿದೆ. ಬಿಗ್ ಬ್ಲಾಸ್ಟ್ ಗಳು ಪೆಶಾವರ್ ನಲ್ಲಾಗಿದೆ. ರಾವಲ್ಪಿಂಡಿಯ GHQ ಅಕ್ಕಪಕ್ಕ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ಸ್ ಗಳು ದಾಳಿಯನ್ನ ಮಾಡಿವೆ. ದೇರ್ ಆಲ್ ಫೈರ್ಡ್ ಅಟ್ GHQ. ಮಜಾ ಅಂತಂದ್ರೆ ಇಸ್ಲಾಮಾಬಾದ್ ಮೇಲೆ ಅಟ್ಯಾಕ್ ಆಗಿದೆ. ಇಸ್ಲಾಮಾಬಾದ್ ನಲ್ಲಿ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರ ರೆಸಿಡೆನ್ಸ್ ಏನಿತ್ತು ಅದಕ್ಕೆ ತೀರಾ ಹತ್ತಿರದಲ್ಲಿ ಅಟ್ಯಾಕ್ ಆಗಿದೆ. ಬ್ಲಾಸ್ಟ್ ವಾಸ್ ವೆರಿ ನಿಯರ್ ಟು ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ರೆಸಿಡೆಂಟ್. ಶಾಬಾಜ್ ಶರೀಫ್ ಅವರು ಹೆದರಿ ಓಡೋಗ್ಬಿಟ್ಟಿದ್ದಾರೆ. ಇಡೀ ರಾತ್ರಿ ಪ್ರಧಾನಿ ಶಾಬಾಜ್ ಶರೀಫ್ ಅವರು ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರು ಬಂಕರ್ ಗಳಲ್ಲಿ ಸಮಯವನ್ನ ಕಳೆದ್ರು ಅಂತ ಹೇಳಿ ಪಾಕಿಸ್ತಾನದಿಂದ ರಿಪೋರ್ಟ್ಸ್ ಗಳು ಬರ್ತಾ ಇದೆ. ಮಧ್ಯರಾತ್ರಿ 12:30ಕ್ಕೆ ಸರಿಯಾಗಿ ಭಾರತೀಯ ನೌಕಾಪಡೆ ಕರಾಚಿಯ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತು. ಮೇಜರ್ ನೇವಲ್ ಅಟ್ಯಾಕ್ ಇನ್ ಕರಾಚಿ. ದಾವೂದ್ ಇಬ್ರಾಹಿಂ ಇರೋದು ಕರಾಚಿನಲ್ಲಿ,
ಮಧ್ಯರಾತ್ರಿನಲ್ಲಿ ಅಪ್ಡೇಟ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದ ನಮಗೆ 1971ರಲ್ಲಿ ಭಾರತೀಯ ನೌಕಾಪಡೆ ಹೇಗೆ ಕರಾಚಿಯನ್ನ ಚಿಂದಿ ಚಿಂದಿ ಮಾಡಿತ್ತೋ ಅದೇ ರೀತಿ ಈ ಬಾರಿಯೂ ಧ್ವಂಸ ಮಾಡಬಹುದು ಅನ್ನಿಸ್ತಾ ಇತ್ತು. INS ವಿಕ್ರಾಂತ್ ವಾಸ್ ಕಂಪ್ಲೀಟ್ಲಿ ರೆಡಿ. ಕೆಲವೇ ನಿಮಿಷಗಳಲ್ಲಿ ಕರಾಚಿ ಬಂದರಿನಿಂದ ಬ್ಲಾಸ್ಟ್ ಗಳು ಆಗೋದು ಶುರುವಾಯಿತು. ಒಂದಲ್ಲ ಎರಡಲ್ಲ 15 ಬ್ಲಾಸ್ಟ್ ಗಳು. ಈ ಮಧ್ಯೆ ಇಂಡಿಯನ್ ನೇವಿಯಿಂದ ನಾವು ಅಗ್ರೆಸಿವ್ ಪೋಸ್ಟರ್ ನಲ್ಲಿ ಇದ್ದು ಸಿದ್ಧವಾಗಿದ್ದೀವಿ ಅನ್ನೋ ಒಂದು ಟ್ವೀಟ್ ಹೊರಗಡೆ ಬಂತು. ಅಲ್ಲಿಗೆ ಭಾರತೀಯ ನೌಕಾಪಡೆ ಕರಾಚಿ ಮೇಲೆ ಅಟ್ಯಾಕ್ ಮಾಡಿರೋದು ಕನ್ಫರ್ಮ್ ಆಯ್ತು. ಭಾರತೀಯ ನೌಕಾಪಡೆಯ 26 ಅತ್ಯಾಧುನಿಕ ಯುದ್ಧ ನೌಕೆಗಳು, ವಾರ್ಶಿಪ್ಸ್ ಗಳು, ದೇ ಆರ್ ಅಟ್ ದ ಹೈ ಸಿ. ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಗಳು ಸಿಡಿಯೋದಕ್ಕೆ ಸಿದ್ಧವಾಗಿದ್ವು. ಈಗಲೂ ನಮ್ಮ ನೌಕಾಪಡೆ ಕರಾಚಿಯನ್ನ ಸುತ್ತುವರೆದಿದೆ. ಅಭಿ ಪಿಕ್ಚರ್ ಬಾಕಿ ಹೈ. ಯಾವ ಮಟ್ಟದಲ್ಲಿ ಕರಾಚಿಗೆ ನಾವು ಡ್ಯಾಮೇಜ್ ಮಾಡ್ತೀವಿ ಅನ್ನೋದು ಅನ್ಇಮ್ಯಾಜಿನಬಲ್. ಇನ್ನು ನಮ್ಮ ಹತ್ರ 18 ಸಬ್ಮೆರಿನ್ ಗಳಿದೆ, 3 ನ್ಯೂಕ್ಲಿಯರ್ ಸಬ್ಮೆರಿನ್ ಗಳಿದೆ. ಅದನ್ನ ನಾವು ಇನ್ನೂ ಬಳಸಿಲ್ಲ, ಯಾವಾಗ ಬಳಸ್ತೀವೋ ಗೊತ್ತಿಲ್ಲ. ಈ ನಡುವೆ ಬಲೂಚಿಸ್ತಾನದಲ್ಲಿ ಕ್ವೆಟ್ಟಾ ಬಲೂಚಿಗಳ ಬುಟ್ಟಿಗೆ ಬಂದು ಬಿದ್ದಿದೆ. ಬಲೂಚಿಗಳು ಕ್ವೆಟ್ಟಾ ನಗರದ ಮೇಲೆ ಭಯಾನಕವಾದ ದಾಳಿ ಮಾಡಿದ್ದಾರೆ. ಅಲ್ಲಿದ್ದ ಪಾಕಿಸ್ತಾನ ಸೈನ್ಯವನ್ನ ಅಲ್ಲಿಂದ ಓಡಿಸಿ ಇಡೀ ಕ್ವೆಟ್ಟಾ ನಗರವನ್ನ ರಾತ್ರೋರಾತ್ರಿ ವಶಕ್ಕೆ ತಗೊಂಡ್ಬಿಟ್ಟಿದ್ದಾರೆ. ರಿಮೋಟ್ ಕಂಟ್ರೋಲ್ಡ್ IED ಗಳನ್ನ ಬಳಸಿ ಪಾಕಿಸ್ತಾನಿ ಆರ್ಮಿ ವೆಹಿಕಲ್ಸ್ ಗಳನ್ನ ಉಡಾಯಿಸಿಬಿಟ್ಟಿದ್ದಾರೆ. ಈಗ BLA ಬಲೂಚ್ ಲಿಬರೇಷನ್ ಆರ್ಮಿ ಕ್ವೆಟ್ಟಾವನ್ನ ತನ್ನ ತೆಕ್ಕೆಗೆ ತಗೊಂಡು ಕರಾಚಿಯ ಕಡೆಗೆ ಹೊರಟಿದೆ. ಕೆಲವೇ ದಿನಗಳಲ್ಲಿ ಕರಾಚಿ BLA ತೆಕ್ಕೆಗೆ ಬಿದ್ದರೂ ನೀವು ಆಶ್ಚರ್ಯ ಪಡಬೇಡಿ. ಮಧ್ಯರಾತ್ರಿ 2 ಗಂಟೆ ವೇಳೆಗೆ ಆ ಪಾಕಿಸ್ತಾನ ಅಲ್ಲಲ್ಲಿ 2ನೇ ಅಟ್ಯಾಕ್ 3ನೇ ಅಟ್ಯಾಕ್ ಮಾಡ್ತು. ಬಟ್ ಆಲ್ ವರ್ ನ್ಯೂಟ್ರಲೈಸ್ಡ್. ಭಾರತ ಎಲ್ಲ ಏರ್ಪೋರ್ಟ್ ಗಳನ್ನ ಕ್ಲೋಸ್ ಮಾಡಿತ್ತು. ಆರ್ಮ್ ಫೋರ್ಸಸ್ ಗಳು ದೇ ವರ್ ಆಲ್ ಫುಲ್ಲಿ ಅಲರ್ಟ್. ಪರ್ಟಿಕ್ಯುಲರ್ಲಿ ಇನ್ ದ ಬಾರ್ಡರ್ ಸ್ಟೇಟ್ಸ್ ರಾಜಸ್ಥಾನ, ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್ ನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಯಿತು. ಈ ಮಧ್ಯೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ನ ಒಂದು ಮೀಟಿಂಗ್ ಇದೆ. ಅಲ್ಲಿ ಪಾಕಿಸ್ತಾನಕ್ಕೆ ಬೇಲ್ಔಟ್ ಪ್ಯಾಕೇಜ್ ನ ಮುಂದಿನ ಕಂತನ್ನ IMF ಕೊಡೋದಿದೆ. ಆದ್ರೆ ರಾತ್ರೋರಾತ್ರಿ ಭಾರತ IMF ಮೇಲೆ ಪ್ರೆಷರ್ ಹಾಕಿ ಆ ಹಣ ಕೊಡೋದನ್ನ ಬ್ಲಾಕ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿದೆ. ಬಹುಶಃ ಇವತ್ತು IMF ಪಾಕಿಸ್ತಾನಕ್ಕೆ ಬೇಲ್ಔಟ್ ಕೊಡೋದಿಲ್ಲ ಅಂತ ಕಾಣುತ್ತೆ. ನೋಡೋಣ. ಪಾಕಿಸ್ತಾನದಲ್ಲಿ ಈಗ ಜನ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಒಂದ್ ಕಡೆ ಭಯಾನಕವಾಗಿ ಬಂದು ಬೀಳ್ತಾ ಇರೋ ಬಾಂಬ್ಗಳು, ಮತ್ತೊಂದ್ ಕಡೆ ಫೈನಾನ್ಷಿಯಲ್ ಬಾಂಬ್ ಬಿದ್ದಿದೆ. ಹಾಗಂದ್ರೇನು? ಪಾಕಿಸ್ತಾನಿ ಸರ್ಕಾರ ತನ್ನ ಪ್ರಜೆಗಳಿಗೆ ಯಾವುದೇ ಬ್ಯಾಂಕ್ನಿಂದ ನಾಗರಿಕರು 3,000ಕ್ಕಿಂತ ಹೆಚ್ಚು ಹಣವನ್ನ ತೆಗೆಯೋ ಹಾಗಿಲ್ಲ, ವಿಡ್ರಾ ಮಾಡೋ ಹಾಗಿಲ್ಲ ಅಂತ ಹೇಳಿ ವಿಡ್ರಾಯಲ್ ಮೇಲೆ ಒಂದು ಲಿಮಿಟ್ ಅನ್ನ ಹಾಕಿಬಿಟ್ಟಿದೆ ನಿನ್ನೆ ರಾತ್ರಿ. ಜನ ಬ್ಯಾಂಕ್ ನಲ್ಲಿರೋ ತಮ್ಮ ಹಣ ಎಲ್ಲ ಹೋಗ್ಬಿಡುತ್ತೋ ಅನ್ನೋ ಗಾಬರಿ ಆಗಿದ್ದಾರೆ. ಜೀವ ಉಳಿದ್ರೆ ತಾನೇ ದುಡ್ಡನ್ನು ಖರ್ಚು ಮಾಡೋಕ್ ಸಾಧ್ಯ. ಈ ಮಧ್ಯೆ ನಿನ್ನೆ ಮಧ್ಯರಾತ್ರಿ ಟರ್ಕಿಶ್ ಕಾರ್ಗೋ ವಿಮಾನವೊಂದು ಕರಾಚಿ ಹತ್ರ ಬಂದಿದೆ. ಅದೃಷ್ಟ ಚೆನ್ನಾಗಿತ್ತು, ಭಾರತೀಯ ವಾಯುಪಡೆ ಅದನ್ನ ಹೊಡೆದು ಉರುಳಿಸದೆ ಹಾಗೆ ಬಿಟ್ಬಿಟ್ಟಿದೆ. ಹೊಡೆದಾಕ್ಬೇಕಾಗಿತ್ತು. ಅಸೀಂ ಮುನೀರ್ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮತ್ತೊಂದು ಸುದ್ದಿ ನಿನ್ನೆ ಪಾಕಿಸ್ತಾನದಲ್ಲಿ ಹರಿದಾಡ್ತಾ ಇದೆ. ಇದರ ಸತ್ಯಾಸತ್ಯತೆಗಳು ಗೊತ್ತಿಲ್ಲ, ಸುದ್ದಿ ಅಷ್ಟೇ. ಒಟ್ಟಾರೆ ನಿನ್ನೆ ಪಾಕಿಸ್ತಾನ ಮಾಡಿದಂತಹ ಮಿಸ್ ಅಡ್ವೆಂಚರ್ಗೆ ಭಾರತ ಸರಿಯಾಗಿ ಹೊಡೆತ ಕೊಟ್ಟಿದೆ. ನಿನ್ನೆ ರಾತ್ರಿಯ ಹೀರೋ ಅಂತಂದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್. ದೇಶದ ಒಳಗಡೆ ಬರ್ತಾ ಇದ್ದ ಎಲ್ಲ ಆಬ್ಜೆಕ್ಟ್ಸ್ ಗಳನ್ನ ಹೊಡೆದಾಕ್ತಾ ಇತ್ತು ಏರ್ ಡಿಫೆನ್ಸ್ ಸಿಸ್ಟಮ್. ಈ ರಕ್ಷಣಾ ಕವಚ ಅಭೇದ್ಯವಾದ ಕೋಟೆಯ ರೀತಿಯಲ್ಲಿ ನಿಂತುಬಿಟ್ಟಿತ್ತು. ಇಟ್ ಹ್ಯಾಸ್ ಶೋನ್ ದ ಸ್ಟ್ರೆಂತ್ ಆಫ್ ಇಂಡಿಯಾ ಟು ದ ಹೋಲ್ ವರ್ಲ್ಡ್. ಹೆಚ್ಚು ಕಮ್ಮಿ 60 ಡ್ರೋನ್ ಗಳನ್ನ ಹೊಡೆದೊಳಿಸಿದೆ ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್. 100% ಅಕ್ಯುರಸಿ. ನರೇಂದ್ರ ಮೋದಿ ಅವರು S-400 ಅನ್ನ ರಷ್ಯಾದಿಂದ ಪರ್ಚೇಸ್ ಮಾಡಿ ಅದನ್ನ ನಮ್ಮ ಗಡಿಯಲ್ಲಿ ಡಿಪ್ಲಾಯ್ ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಕತೆ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿ. ನಾವು ಮತ್ತೆ ಹೋಗಿ ಹೊಡೆಯೋದು ಬೇರೆ ವಿಚಾರ, ಆದ್ರೆ ಆಗ್ತಾ ಇದ್ದ ಡ್ಯಾಮೇಜ್ಗಳು. ಭಾರತ ಸರ್ಕಾರ ಇವತ್ತು ಸೀರೀಸ್ ಆಫ್ ಬ್ರೀಫಿಂಗ್ ಅನ್ನ ಇಟ್ಕೊಂಡಿದೆ. ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೋಡೋಣ ಇವತ್ತು ನಾಳೆ ಯುದ್ಧ ಹೇಗೆ ಬದಲಾಗುತ್ತೆ, ಯಾವ್ಯಾವ ಶೇಪ್ ತಗೊಳುತ್ತೆ, ಭಾರತ ಯಾವ ರೀತಿ ರಿಟಾಲಿಯೇಟ್ ಮಾಡುತ್ತೆ. ಈ ಎಲ್ಲ ಯುದ್ಧದ ತಾಜಾ ವರದಿಯನ್ನ ನಿಮಗೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತೀನಿ. ಪ್ರಿಯ ವೀಕ್ಷಕರೇ, ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.